ಎಲ್ಲ ಹಿರಿಯರೇ, 2014ರಲ್ಲಿ ನಾನು ಕೋಲಾರದಲ್ಲಿ ಜಿಲ್ಲಾ ವರದಿಗಾರ ಆಗಿದ್ದೆ. ಸೊ ಆಗ ಶಿವಪ್ಪ ಅವರು ಅವರ ಹುಟ್ಟೂರಲ್ಲೇ ಈ ಕಾರ್ಯಕ್ರಮವನ್ನು ಶುರು ಮಾಡಿದರು. ಅವರ ತಂದೆ ಘಟ್ಟಪ್ಪ ಅವರ 6ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಇರುವಂಥ ಒಂದು 5-6 ಹಳ್ಳಿಗಳ ಎಲ್ಲ ದಲಿತರನ್ನು ಅವ್ರ ಮನೆಗೆ ಕರೆದು ಅವತ್ತು ತತ್ವಪದಗಳ ಗಾಯನವನ್ನು ಇಡೀ ರಾತ್ರಿ ಏರ್ಪಡಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು. ಸೊ ಅಂದರೆ ಒಂದು ಸಮುದಾಯ ಕೇಂದ್ರಿತವಾದ ಒಂದು ಯಾವುದಾದ್ರೂ ಒಂದು ಆಶಯ, ಒಂದು ಸುಧಾರಣೆಯ ಪ್ರಯತ್ನ ತಮ್ಮ ಮನೆಗಳಿಂದನೇ ಶುರುವಾಗಬೇಕು ಅನ್ನೋದಕ್ಕೆ ಶಿವಪ್ಪ ಅವರು ಒಂದು ಬೆಸ್ಟು ಎಕ್ಸಾಂಪಲ್ ಅಂತ. ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಭಾಳ ಸುಲಭ, ಅಥವಾ ಅದರ ಕಷ್ಟಗಳ ಬಗ್ಗೆ ಮಾತಾಡೋದು ತುಂಬ ಸುಲಭನೇ. ಆದರೆ ಅದನ್ನು ಅನುಭವಿಸ್ತಾ ಬದುಕೋದು ಭಾರತದಂಥ ದೇಶದಲ್ಲಿ ತುಂಬ ಕಷ್ಟ. ಅದರ ಒಳಗಡೆ ಹೋದರೆ ಮಾತ್ರ, ಅವರ ಮನಸ್ಸೊಳಗಡೆ, ಅವ್ರ ಮನೆ ಒಳಗಡೆ ಹೋದರೆ ಮಾತ್ರ, ಅವ್ರ ಮಾತುಗಳಿಗೆ ಕಿವಿ ಆದರೆ ಮಾತ್ರ ಅದು ಗೊತ್ತಾಗುತ್ತೆ. ಅಸ್ಪೃಶ್ಯತೆ ಆಚರಣೆ ನಿಷೇಧ ಆಗಿ ಹಲವಾರು ದಶಕಗಳಾಗೋಗಿದೆ ದೇಶದಲ್ಲಿ. ಆದರೆ ಆಚರಣೆಯಲ್ಲಿ ಮಾತ್ರ ಅದು ಹಾಗೇ ಇದೆ, ಕಂಡು ಕಾಣದಂತೆ. ಬೇರೆ ಬೇರೆ ರೂಪಗಳಲ್ಲಿ ಗುಪ್ತವಾಗಿ ಭಾಳ ಕಣ್ಣಿಗೆ ಹೊಡೆದ ರೀತಿಯಲ್ಲಿ ಕಾಣಿಸೋ ಹಂಗೂ ಕಾಣಿಸುತ್ತೆ ನಮಗೆ. ಒಂದು ಅಕ್ಸೆಪ್ಟೆಡ್ ಜೀವನ ಶೈಲಿ ಅದು. ಕೆಲವು ಕಡೆ ವಿರೋಧ ಇದೆ, ಕೆಲವು ಕಡೆ ಸಮ್ಮತಿ ಇದೆ, ಕೆಲವು ಕಡೆ ಅಸಹನೆ ಇದೆ, ಕೆಲವು ಕಡೆ ತಂತಾನೆ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಒಟ್ಟಾರೆ ಅದು ಅಸ್ಪೃಶ್ಯತೆ ಅನ್ನೋದು ತೊಲಗಿಲ್ಲ ದೇಶದಲ್ಲಿ. ಅದೊಂಥರ ತಣ್ಣನೆಯ ಒಂದು ದಬ್ಬಾಳಿಕೆನೂ ಕೂಡ ಉಳಿದಿದೆ. ಅದು ಅಸಮಾನತೆಯ ಕುರುಹು ಕೂಡ ಹೌದದು. ಅದೊಂದು ನಮ್ಮೆಲ್ಲರ ಬೆನ್ನಿಗೆ ಜೋತ್ ಬಿದ್ದಿರೋ ಬೇತಾಳನ ಥರ ಆಗ್ಬಿಟ್ಟಿದೆ ಅದು. ಅದರಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟ. ಎಷ್ಟೇ ಉದಾರವಾಗಿದ್ದೀವಿ ನಾವು ಅಂತ ಅಂದ್ಕೊಂಡ್ರು ಅದರಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಅಂಬೇಡ್ಕರ್ ಕಾಲದಲ್ಲಿ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಂಥ ಹೋರಾಟಗಳ ನೆನಪಲ್ಲೇ ಇವತ್ತಿಗೂ ಹೋರಾಟಗಳು ನಡೀತಾ ಇದೆ ಅನ್ನೋ ಕಾರಣಕ್ಕೆ. 10 ವರ್ಷ ಒಬ್ಬ ವ್ಯಕ್ತಿ, ಒಬ್ಬ ಇತಿಹಾಸದ ಪ್ರಾಧ್ಯಾಪಕರು ತನ್ನ ಹುಟ್ಟೂರಿನಿಂದ ಶುರು ಮಾಡಿ ಇಡೀ ಕರ್ನಾಟಕದಾದ್ಯಂತ ಅಸ್ಪೃಶ್ಯತೆಯ ಬಗ್ಗೆ ಒಂದು ಸಾತ್ವಿಕವಾದ ಒಂದು ಹೋರಾಟ, ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಭಾಳ ಸಲೀಸಾಗಿಲ್ಲ ಅನ್ನೋದು. ಯಾಕೆಂದರೆ ಅವರು 10 ವರ್ಷದ ಹಿಂದೆ ಅವ್ರ ಮನೆಯಲ್ಲಿ ಈ ಥರದೊಂದು ಕಾರ್ಯಕ್ರಮ ಶುರು ಮಾಡಿದಾಗಲೇ ಆ ವಿರೋಧನ ಅವ್ರು ಎದುರಿಸಿದ್ರು. ಆ ನೆಕ್ಸ್ಟ್ ಕಾರ್ಯಕ್ರಮಗಳಲ್ಲಿ ಅದು ಬೇರೆ 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 ಥರದಲ್ಲಿ ಅದು ಕಾಣಿಸ್ತಾ ಹೋಗಿದೆ. ಅದು ಇವತ್ತಿನ 10ನೇ ವರ್ಷದ ಕಾರ್ಯಕ್ರಮದಲ್ಲೂ ಅದಷ್ಟು ಸಲೀಸಾಗೇನಿಲ್ಲ. ಅಂದರೆ ಒಟ್ಟಾರೆ ಅದು ದಲಿತರ ಗೃಹ ಪ್ರವೇಶ ಅನ್ನುವಂಥ ಒಂದು ಸುಧಾರಣವಾದಿ ಆಂದೋಲನ, ಅಂದರೆ 2014 ಜುಲೈ 30 ಅವತ್ತು ಶುರುವಾಗಿದ್ದಂಥ ಒಂದು ಸುಧಾರಣವಾದಿ ಒಂದು ಮನಪರಿವರ್ತನೆಯ ಒಂದು ಪ್ರಯತ್ನ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಬಂದಿದೆ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು. ಯಾಕೆಂದರೆ ಈ ಜಾತಿ ಪದ್ಧತಿಯ ಒಂದು ಕಂದಾಚಾರಕ್ಕೆ ಕರಳು ಮತ್ತು ಕೊರಳು ಎರಡೂ ಕೊಟ್ಬಿಟ್ಟಿರುವಂಥ ಜನ ಶಿವಪ್ಪ ಅವರ ಈ ಸುಧಾರಣವಾದಿ ಪ್ರಯತ್ನನ ಒಪ್ಪಲಿಲ್ಲ. ಮನೆ ಒಳಗಡೆ ಇದ್ದವರು, ಮನೆ ಹೊರಗಡೆ ಇದ್ದವರು, ಸಹೋದ್ಯೋಗಿಗಳು, ಮುಖಂಡರು, ಯಾರ್ಯಾರು ಅಸ್ಪೃಶ್ಯತೆನ ವಿರೋಧ ಮಾಡ್ತಾ ಇದ್ರು ಮತ್ತು ಅದನ್ನ ತೊಡೆದಾಕೋದಕ್ಕೆ ಇವ್ರ ಪ್ರಯತ್ನವನ್ನು ಕೂಡ ವಿರೋಧ ಮಾಡ್ತಾ ಇದ್ರು. ಅಂಥವ್ರು ಎಲ್ಲರಿಂದನೂ ಶಿವಪ್ಪ ಅವರ ಒಂದು ಬಹಳ ನಿರಂತರವಾದ ಒಂದು ಟೀಕೆ, ನಿಂದನೆ, ತೆಗಳಿಕೆ, ವಿರೋಧ
ಇವನ್ನೆಲ್ಲ ಎದುರಿಸ್ಕೊಂಡು ಬಂದಿದ್ದಾರೆ ಅವರು. ಯಾಕಂದ್ರೆ ಬರೀ ಇದು ಒಂದು ಸಮುದಾಯದ ಮನ ಪರಿವರ್ತನೆ ಅಲ್ಲ. ನೀವು ಬಂದ್ರಿ ಅಂದ್ರೂ ಬರಲ್ಲ ಜನ, ಇಲ್ಲ ನಾವ್ ಇಲ್ಲೇ ಇರ್ತೀವಿ ಅನ್ನೋ ಜನನೂ ಇದ್ದಾರೆ. ನೀವು ಬಂದ್ರಿ ಅಂದಾಗ ಅಯ್ಯೋ ನಮ್ಮನ್ನು ಕರೀತಾ ಇದಾರಲ್ಲ ಹೋಗೋಣ ಒಳಗಡೆ ಅಂತ ಖುಷಿಯಿಂದ ಹೋಗೋರು ಇದ್ದಾರೆ. ಇನ್ನೊಂದು ತರದ ಜನ, ಇನ್ನೊಂದು ಇತ್ತೀಚಿನ ಒಂದು ಯುವ ದಲಿತ್ ಇದರಲ್ಲಿರುವಂತದ್ದು ಒಂದು ಅಗ್ರೆಸಿವ್ ಆದ ಇದೇನಂದ್ರೆ, ನನಗೆ ಅವರು ನಿರಾಕರಣೆ ಮಾಡಿದ್ದಾರೆ ಅವ್ರ ಪ್ರವೇಶವನ್ನ, ಮನೆ ಪ್ರವೇಶವನ್ನ ಮತ್ತು ದೇವಾಲಯ ಪ್ರವೇಶವನ್ನ. ಆ ಮನೆನೂ ಬೇಡ, ದೇವಸ್ಥಾನನೂ ಬೇಡ, ನನಗೆ ನಾನು ಬರಲ್ಲ ಅಲ್ಲಿಗೆ ಅಂತ ಹೇಳುವಂತ ಒಂದು ಅಗ್ರೆಸಿವ್ ಆದ ಒಂದು ಮನಸ್ಥಿತಿ ಇರುವಂತ ಒಂದು ಗ್ರೂಪ್ ಕೂಡ ಇದೆ ಇವಾಗ. ಒಟ್ಟು 3 ಸಮುದಾಯಗಳಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಒಂಥರ ಬೇರೆ ಬೇರೆ ನೆಲೆಯಲ್ಲಿ ಡಿಫೈನ್ ಆಗ್ತಾ ಇದೆ. ಅದರ ಜೊತೆಗೆ ಈ ಶಿವಪ್ಪ ಅವರು ಕೋಲಾರದಲ್ಲಿ ಕಾರ್ಯಕ್ರಮ ಶುರು ಮಾಡಿದಾಗ ಎಷ್ಟೋ ಜನ ಪತ್ರಕರ್ತರೆ ಅದನ್ನು ವಿರೋಧಿಸಿದ್ರು. ಇದು ನಿಮ್ಗೆ ಯಾಕಿದ್ರು ಉಸಾಬರಿ ಅಂತ ಒಂದಷ್ಟು ಜನ ಕೇಳಿದ್ರು. ಇನ್ನೊಂದಷ್ಟು ಜನ ಇದು ಗೃಹ ಪ್ರವೇಶ ಅಲ್ಲ, ಗ್ರಹ ಪ್ರವೇಶ ಅಂತ ಬಹಳ ಒಂಥರ ಟೀಕೆ ತರ, ವ್ಯಂಗ್ಯ ತರ ಮತ್ತು ಎಚ್ಚರಿಕೆ ತರನು ಮಾತಾಡಿದ್ರು. ಅಂದ್ರೆ ನೀವು ಅನ್ಟಚಬಿಲಿಟಿ ಬಗ್ಗೆ ಮಾತಾಡೋದು ಅಂದ್ರೇನೆ ಒಂಥರ ಟೆನ್ಷನ್ ಕ್ರಿಯೇಟ್ ಆಗುತ್ತಲ್ಲಿ. ಸೊ ಯಾಕೆ ನಿಮ್ಗಿದಲ್ಲ ಅಂತ. ಜೊತೆಗೆ ಅದು ಪ್ರಚಾರದ ತೆವಲಿಗೋಸ್ಕರನು ಮಾಡ್ತಾ ಇದ್ದಾರೆ ಇವರು ಅನ್ನೋ ತರದ ಟೀಕೆಗಳು ಬಂದು. ಬಟ್ ಅದ್ಯಾವುದನ್ನು ಅವರು ಎದುರಿಸ್ತಾ ಅದಕ್ಕೆಲ್ಲ ಹೆದರದೆ ನಡ್ಕೊಂಡು 10 ವರ್ಷ ಬಂದ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ನೋಡಿ, ಅದು ಶುರುವಾದಾಗ ನಾನು ಕೋಲಾರದಲ್ಲಿದ್ದೆ, ಅದು ಮುಂದುವರಿಯೋ ಹೊತ್ತಲ್ಲಿ ನಾನು ಬಳ್ಳಾರಿನಲ್ಲಿದ್ದೆ. ಅದಕ್ಕೆ 5 ವರ್ಷ ಆದಾಗ ಬಳ್ಳಾರಿಯಿಂದಾನೇ ನಾನು ಲೇಖನ ಬರೆದೆ ಪ್ರಜಾವಾಣಿಗೆ, ದಲಿತರ ಗೃಹ ಪ್ರವೇಶಕ್ಕೆ 5 ವರ್ಷ ಆಗಿದೆ ಅಂತ. ಮತ್ತೆ 10 ವರ್ಷ ಆಗೋ ಹೊತ್ತಲ್ಲಿ ನಾನು ಮತ್ತೆ ಮೈಸೂರು ವಾಪಸ್ ಬಂದಿದ್ದೀನಿ. ಮತ್ತೆ ಮದ್ದೂರಲ್ಲಿ ಬಂದು ನಾನು ಅದೇ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಏನೋ ಒಂಥರ ರೋಮಾಂಚನ ಆಗತ್ತೆ ನನಗೆ. ಯಾಕಂದ್ರೆ 10 ವರ್ಷ ಒಂದು ವ್ಯಕ್ತಿ ಪ್ರಯತ್ನ ಆಗಿರ್ಬೋದು, ಒಂದು ಸಮುದಾಯದ ಪ್ರಯತ್ನ ಆಗಿರ್ಬೋದು, ಬಹಳ ಕಡಿಮೆ ಅವಧಿ ಅಲ್ಲ ಒಂದು ಸಮುದಾಯ ಕೇಂದ್ರಿತವಾದ ಒಂದು ಪ್ರಯತ್ನಕ್ಕೆ. ಅದಕ್ಕೆ ಬಹಳ ಮುಖ್ಯವಾಗಿ ಏನು ಕಾರಣ 10 ವರ್ಷ ಸಲೀಸಾಗಿ ನಡ್ಕೊಂಡ್ ಬರೋದಕ್ಕೆ ಅಂತಂದ್ರೆ, ಶಿವಪ್ಪ ಅವರ ಒಂದು ಬುದ್ಧನ ಏನಂತೀರಾ, ಪೇಷನ್ಸ್, ಒಂದು ತಾಳ್ಮೆ, ಒಂದು ಕರುಣೆ, ಒಂದು ಮನಸ್ಥಿತಿನಲ್ಲಿ ಎಲ್ಲರೊಟ್ಟಿಗೆ ಅವರು ಸಂವಹನ ಮಾಡ್ತಾರೆ ಅಂತ ಅನ್ನೋದು. ಅಸ್ಪೃಶ್ಯತೆನ ಮಟ್ಟ ಹಾಕುವಂತ ಈ ದಾರಿನಲ್ಲಿ ಒಂದು ಸಂಘರ್ಷದ ಮಾದರಿ ಯಾವುದು ಅಂತಂದ್ರೆ ಅಂಬೇಡ್ಕರ್. ಅದರಲ್ಲಿ ಸಂಘರ್ಷದ ದಾರಿನಲ್ಲೇ ಬುದ್ಧನ ಹಿಡ್ಕೊಂಡು ಶಿವಪ್ಪ ಅವರು ಅದೊಂದು ಒಂಟಿ ಪಯಣ. ನಾವೆಲ್ಲ ಇದ್ದವ್ರ ತರ ಕಾಣಿಸ್ತೀವಿ, ಆದ್ರೆ ಈ ಕಾರ್ಯಕ್ರಮ ಆದ್ಮೇಲೆ ಅವ್ರೊಬ್ರೆ. ಯಾಕಂದ್ರೆ ನೋಡಿ, ಬೆಳಿಗ್ಗೆ 6 ಗಂಟೆಗೆ ಮೈಸೂರು ಬಿಟ್ಟು ಅವರು ಕೋಲಾರ ಬಿಟ್ಟು ನಮ್ಮ ಕಿರಣ್ನ ಕರ್ಕೊಂಡು ಇಬ್ಬರೇ ಬಂದಿದ್ದಾರೆ ಅಷ್ಟೇ. ಅವ್ರೊಬ್ರೇ ಉಳಿಯೋದು ಕೊನೆಗೆ. 10 ವರ್ಷದಿಂದ ಅವ್ರು ಹಂಗೆ ಇದ್ದಾರೆ. ಇಂಥ ಒಂದು ಏಕಾಂಗಿ ನಡಿಗೆನಲ್ಲಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾ, ಮತ್ತೆ ಈ ಹಳ್ಳಿ ಆಯ್ತು, ಮತ್ತೆ ಮುಂದಿನ ಹಳ್ಳಿ, ಮತ್ತೆ ಇನ್ನೊಂದು ಹಳ್ಳಿ, ಮತ್ತೆ ಈ ರೀತಿ ಅವರು ಕೋಲಾರ, ಆಂಧ್ರ, ಬಾರ್ಡ್ರಿನ ತೆಲುಗು ಪ್ರದೇಶಗಳೇನಿದೆ ಅಲ್ಲೂ ಹೋಗಿ ಬಂದಿದ್ದಾರೆ ಅವರು. ಈವನ್ ನಾನು ಮೈಸೂರಲ್ಲಿದ್ದಾಗ ಅವ್ರು ಬಳ್ಳಾರಿಗೆ ಹೋಗಿ ಎಲ್ಲಾದ್ರೂ ಒಂದು ಹಳ್ಳಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ಫೋನ್ ಮಾಡಿ ಅಲ್ಲೂ ಮಾಹಿತಿ ತಗೊಂಡು ಹೋಗಿದ್ರು ಅವರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು, ಯಾಕಂದ್ರೆ ಪ್ರಯಾಣ ಎಲ್ಲರಿಗೂ ಬಹಳ ಬೇಜಾರು, ಸುಸ್ತು ಮಾಡೋವಂಥದ್ದು. ಆದ್ರೆ ಈ 10 ವರ್ಷದಲ್ಲಿ ಅವರು ಇಡೀ ಕರ್ನಾಟಕ, ಆಂಧ್ರದ, ತಮಿಳ್ನಾಡನ್ನು ಸ್ವಲ್ಪ ಹೋಗಿರ್ಬೇಕಲ್ಲ, KGF ಕಡೆ ಇರುವಂತ ತಮಿಳ್ನಾಡಿನ ಸುಮಾರು ಗ್ರಾಮಗಳು ಸೇರಿದಂತೆ 100 ಗ್ರಾಮಗಳ 1000 ಹಳ್ಳಿಗಳಲ್ಲಿ 1000 ಜನರನ್ನ ಸುತ್ತಬಿಟ್ಟಿದ್ದಾರೆ ಅಂತ, ನೋಡಿದ್ದಾರೆ, ಮಾತಾಡ್ಸಿದ್ದಾರೆ ಅಂತ. ನಮ್ಮ ನಡಿಗೆ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ಅಷ್ಟೇ ಅವರ ಒಂದು ಲೈನ್ ಥೀಮ್, ಒಂದು ಲೈನಿನ ಒಂದು ಉದ್ದೇಶ ಅಂತ. ಯಾಕಂದ್ರೆ ಈ ತರದ ಕಾರ್ಯಕ್ರಮಗಳೆಲ್ಲೂ ಟೌನಲ್ಲಿ ಆಗಲ್ಲ. ಸಿಟಿ ಸೆಂಟರ್ ಆಗಿರ್ಬೋದು, ತಾಲೂಕ್ ಕೇಂದ್ರ ಆಗಿರ್ಬೋದು, ಎಲ್ಲೂ ಅವರು ಈ ತರದ ಕಾರ್ಯಕ್ರಮ ಮಾಡಿಲ್ಲ. ಬಹಳ ಬೇಸಿಕ್ ಆಗಿ ತಾಲೂಕು ಕೇಂದ್ರಗಳ ಇಂದ ಒಂದು 10, 15, 20, 30 ರಿಮೋಟ್ ಹಳ್ಳಿಗಳಲ್ಲೆಲ್ಲ ಅವರು ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ. ಬರೀ ಇದೊಂದೇ ಅವ್ರ ಮನೆಗಳಿಗೆ ಕರೆಯೋದ್ರ ಮೂಲಕ ಶುರುವಾದಂತ ಇದು ಪ್ರಯತ್ನ. ಅದು ಇನ್ನೊಂದು ಹೆಜ್ಜೆ ತಗೊಂಡಿದ್ದೆ ಯಾವಾಗ ಅಂತಂದ್ರೆ ದೇವಾಲಯ ಪ್ರವೇಶ ಮಾಡಿಸುವಂಥದ್ದು. ಇವತ್ತಿಗೂ ಈಗ ಅವ್ರು ಹೇಳಿದಾಗೇನೆ ಬಹಳಷ್ಟು ದೇವಸ್ಥಾನಗಳಿಗೆ ದಲಿತರು ಯಾರು ಹೋಗಲ್ಲ. ಕೆಲವು ಕಡೆ ಪ್ರವೇಶ ಇರ್ಬೋದು, ಕೆಲವು ಕಡೆ ಪ್ರವೇಶ ಇದ್ರೂ ಹೋಗಲ್ಲ.
ಕೆಲವು ಕಡೆ ಪ್ರವೇಶನೇ ಇಲ್ಲ. ಅಂತ ಒಂದು ಉದ್ದೇಶ ಇಟ್ಕೊಂಡು ಕೂಡ ಅವ್ರು ಪ್ರಯತ್ನ ಶುರು ಮಾಡಿದ್ರು. ಆ ಒಂದೇ ನೀರು ಒಂದೇ ಊರು, ಒಂದೇ ಊರು ಒಂದೇ ನೀರು ಅಂತನೂ ಒಂದು ಕಾರ್ಯಕ್ರಮ ಒಂದಷ್ಟು ದಿನ ನಡೀತು. ಮತ್ತೆ ಸಮಾನತೆಗಾಗಿ ಸಹಭೋಜನ ಈಗ ಇವತ್ತು ಇದು ನಡೀತಾ ಇರೋದು. ಆಮೇಲೆ ಇವ್ರು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ ಅಲ್ಲಿ ಯಾವ್ಯಾವ ಸ್ಕೂಲುಗಳು ಎಲ್ಲಿರ್ತವೆ ಆ ಸ್ಕೂಲುಗಳಿಗೂ ಹೋಗಿ ಅಸ್ಪೃಶ್ಯತೆ ವಿರುದ್ಧ ಏನು ಪ್ರತಿಜ್ಞಾವಿಧಿ ಬೋಧಿಸುವಂಥದ್ದೊಂದು ಕಾರ್ಯಕ್ರಮನೂ ಮಾಡಿದ್ದಾರೆ. ಆ ಮೂಲಕ ಅವರು ಮುಟ್ಟಿರೋ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 1,00,000 ದಾಟ್ಬೋದೇನೋ ನನ್ನ ಅಂದಾಜಿನ ಪ್ರಕಾರ. ಯಾಕಂದ್ರೆ ಒಂದು ಸ್ಕೂಲ್ಗೆ ಹೋದ್ರೆ ನಿಮಗೆ ಕನಿಷ್ಠ 500 ಜನ ಇರ್ತಾರೆ. ಅಂಥದ್ದು ನೀವು ಕರ್ನಾಟಕದ 100 ಹಳ್ಳಿಗಳು, ಆಂಧ್ರ, ಕೇರಳ, ತಮಿಳುನಾಡಿನ 100 ಹಳ್ಳಿಗಳು ನಾವು ಲೆಕ್ಕ ಹಾಕಿದ್ರೆ ಆ ಸಂಖ್ಯೆ ಹೋಗುತ್ತೆ. ಅದೇ ಕಾರಣಕ್ಕೆ ಏನಾಯ್ತು, 2014ರಲ್ಲಿ ಅದು ಕೋಲಾರದಲ್ಲಿ ಡಿ ಕೆ ರವಿ ಅವರು DC ಆಗಿದ್ದಂಥ ಸಂದರ್ಭದಲ್ಲೇನೆ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಅಸ್ಪೃಶ್ಯತೆ ತುಂಬಾ ಡಾಳ ಕಾಣಿಸುವಂತ ಕರ್ನಾಟಕದ ಬಹಳ ಮುಖ್ಯವಾದ ಜಿಲ್ಲೆ ಅಂತಂದ್ರೆ ಕೋಲಾರ. ಸೊ ಅಲ್ವಾ, ಸೊ ಅಂತ ಕಡೆ ಡಿ ಕೆ ರವಿನೂ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ನಮ್ಗೆ. ಸೊ ಅಂತ ಒಂದು ಜಿಲ್ಲಾಧಿಕಾರಿ ಒಂದು ಆದೇಶನ ಹೊರಡಿಸಿದ್ರು. ಅಂದ್ರೆ ಯಾವುದು ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಎಲ್ಲರಿಗೂ ಪ್ರವೇಶ ಇದೆ, ಮುಕ್ತ ಪ್ರವೇಶ ಇದೆ ಅಂತ ಫಲಕಗಳನ್ನ ಅಳವಡಿಸೋಂಗ್ ಆಯ್ತು ಅಂತ. ಅದು ಕೂಡ ಶಿವಪ್ಪ ಅವರ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕಾಗತ್ತೆ. ಅದಲ್ಲದೆ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಅವರು ದಲಿತರ ಮನೆಗಳಲ್ಲಿ ಊಟದ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ರು. ಅಂದ್ರೆ ಈ ನೀವು ಸಾಮಾನ್ಯ ಜನ ಹೋಗಿ ಒಂದು ಈ ತರ ಸುಧಾರಣೆ ಪ್ರಯತ್ನದಲ್ಲಿ ಪಾಲ್ಗೊಳ್ಳೋದಕ್ಕೂ ಒಬ್ಬ ಜಿಲ್ಲಾಧಿಕಾರಿನ ಕರ್ಕೊಂಡು ಈ ತರದ್ದೊಂದು ದಾರಿನಲ್ಲಿ ನಡೆಯೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅದರ ಪರಿಣಾಮ ಕೂಡ ಏನಾಯ್ತು, ಇಡೀ ಕೋಲಾರ ಜಿಲ್ಲೆನಲ್ಲಿ ಅಸ್ಪೃಶ್ಯತೆ ಬಗ್ಗೆ, ಅಸ್ಪೃಶ್ಯತೆ ವಿರುದ್ಧ ಒಂದು ದೊಡ್ಡ ಜಾಗೃತಿ ಮೂಡಿತು ಅಂತ ಅನ್ನೋದು. ಅದರ ಜೊತೆಗೆ ಅವರು ಮುಳಬಾಗಿಲಿನವರೇ ಆದಂತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು HN ನಾಗಮೋಹನ್ ದಾಸ್ ಅವರಿಗೆ ಸಪೋರ್ಟ್ ಕೊಟ್ಟರು. ಮತ್ತೆ ಅದೇ ಕೋಲಾರ ಜಿಲ್ಲೆಯ ಅವತ್ತಿನ ರಾಜ್ಯ ಚುನಾವಣಾ ಆಯುಕ್ತರಾದಂತಹ PN ಶ್ರೀನಿವಾಸಾಚಾರಿ ಅವರು ಜೊತೆಗೆ ಬಂದಿದ್ದ ನಂತರ ಅದರ ಫೋರ್ಸ್ ಇನ್ನೂ ಜಾಸ್ತಿ ಆಯ್ತು ಕೋಲಾರ ಭಾಗದಲ್ಲಿ. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲೇನೆ ಮುಳಬಾಗಿಲು ತಾಲೂಕಲ್ಲಿ 2 ದೇವಸ್ಥಾನಕ್ಕೆ ದಲಿತರು ಪ್ರವೇಶ ಮಾಡುವಂತ ದೊಡ್ಡ ಕಾರ್ಯಕ್ರಮ ಕೂಡ ನಡೀತು. ಮೊದಲನೇ ಕಾರ್ಯಕ್ರಮ ಅದು ಚೌಡೇಶ್ವರಿ ಮತ್ತೆ ಸೋಮೇಶ್ವರ ದೇವಸ್ಥಾನಕ್ಕೆ. ಆಮೇಲೆನೆ ನಾಗಮೋಹನ್ ದಾಸ್ ಅವರು ಅಸ್ಪೃಶ್ಯತೆಯ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. 2016ರಲ್ಲಿ BR ಅಂಬೇಡ್ಕರ್ ಅವರ 125ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ಒಂದು ಅಸ್ಪೃಶ್ಯತೆ ಆಚರಿಸದಿರಿ ಅಂತ ಒಂದು ಪತ್ರ ಚಳುವಳಿ ಕೂಡ ಶಿವಪ್ಪ ಅವರು ಶುರು ಮಾಡ್ತಾರೆ. ಅದು ಬೇರೆ ಬೇರೆ ಅಂದ್ರೆ ಬಹಳ ಮುಖ್ಯ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇರುವಂತ ಎಲ್ಲಾ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತೆ ಎಲ್ಲಾ ಪ್ರಗತಿಪರ ನಾಯಕರಿಗೆ ಅವರು ಪತ್ರ ಬರೀತಾರೆ. ಅದು ಆಮೇಲೆ ಎಲ್ಲ ಕಡೆ ವಿಸ್ತರಣೆ ಆಗುತ್ತೆ. ಈ ತಮಾಷೆ ಏನು ಅಂತಂದ್ರೆ ಸುಮಾರು ಕಡೆಯಿಂದ ಅವ್ರಿಗೆ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತಂದ್ರೆ ನಮ್ಮಲ್ಲಿ ಅಸ್ಪೃಶ್ಯತೆ ಆಚರಣೆ ಇಲ್ಲ ಅಂತ ಒಂದು ಪ್ರತಿಕ್ರಿಯೆ ಬರೀತಾರೆ ಅವ್ರು ತುಂಬಾ ಜನ. ಆದ್ರೆ ಅದಾದ್ಮೇಲೂ ಕೂಡ ಅವ್ರು ಅಂತ ಹಳ್ಳಿಗಳಿಗೆ ಹೋಗ್ತಾರೆ ಅಂತ. ಶ್ರೀನಿವಾಸಪುರ ತಾಲೂಕಲ್ಲಿ ಅಂದ್ರೆ ಇದು ಸುಮಾರು ಇದು 2019 ಅಥವಾ 5 ವರ್ಷದ ಹಿಂದೆ 2019ರಲ್ಲಿ ಶ್ರೀನಿವಾಸಪುರ ತಾಲೂಕು ಗಡಿ ಗ್ರಾಮದಲ್ಲಿ ಒಂದು ಚೆನ್ನಯ್ಯಗಾರಿ ಪಲ್ಲಿ ಅಂತ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ಅವರು ಹೋಗಿ 2 ದಿನ ಮೊದಲೇನೇನೆ ಸರ್ಕಾರಿ ಶಾಲೆ ಮಕ್ಕಳ ಜೊತೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾರೆ. ಯಾರೋ ಗೃಹ ನಿರ್ಮಾಣ ಸಮಿತಿಯವರು, ಗೃಹ ಪ್ರವೇಶ ಸಮಿತಿಯವರು. ಸೊ ಅದರಲ್ಲಿ ಬಂದಂತ ಒಂದು ದುಡ್ಡಿಂದ ಸಹಭೋಜನವನ್ನು ಏರ್ಪಡಿಸ್ತಾರೆ ಅನ್ನೋದು. ಇದು ಒಂದ್ ರೀತಿ ಗಣರಾಜ್ಯೋತ್ಸವದ ದಿನನೇ ಒಂದ್ ರೀತಿ ಅಸ್ಪೃಶ್ಯತೆ ನಿವಾರಣೆ ಮಾಡುವಂತ ಒಂದು ಬಹಳ ಒಂದು ಗುರುತರವಾದ ಒಂದು ಪ್ರಯತ್ನ ಅಂತ. ಈ ಕಾರ್ಯಕ್ರಮಕ್ಕೆ ಅವರು ಹೋಗಿ ಬರೋ ಪೆಟ್ರೋಲ್ ಖರ್ಚು ಬಿಟ್ರೆ ಹೆಚ್ಚು ಖರ್ಚಾಗಲ್ಲ. ಈಗ ನಮ್ಮ ಜಗದೀಶ್ ಅವರು ಅವ್ರ ಮನೆಯಲ್ಲಿ ಏನು ಅವ್ರದ್ದು ಖರ್ಚಲ್ಲಿ ಅವರು ಮಾಡಿದ್ದಾರೆ ಅದು ಸಮುದಾಯವನ್ನೇ ಒಳಗೊಳಿಸುವಂತ ಒಂದು ಪ್ರಯತ್ನ. ಇನ್ನು ಹೋಗಿ ಬರೋ ಖರ್ಚು ಸ್ವಲ್ಪ ತಾಳ್ಮೆ, ಸ್ವಲ್ಪ ಟೈಮು. ಅಂದ್ರೆ ರಜೆ ದಿನಗಳಲ್ಲಿ ಇವರು ಶನಿವಾರ ಭಾನುವಾರ ಮಾತ್ರ ಮಾಡ್ತಾ ಇರ್ತಾರೆ. ಇವತ್ತು ರಜೆ ಇದ್ದಿದ್ರಿಂದ ಅವ್ರು ಬಂದಿದ್ದಾರೆ. ಅಂದ್ರೆ ಹೆಚ್ಚು ಖರ್ಚಿಲ್ಲದ ಈ ತರ ಸಾವಿರಾರು ಜನಗಳನ್ನ ಮುಟ್ಟೋದಿದೆಯಲ್ಲ, 100 ಹಳ್ಳಿಗಳಿಗೆ ಹೋಗಿ ಬರೋದಿದೆಯಲ್ಲ, ಆ ಒಂದು ಬದ್ಧತೆ ಮತ್ತು ಕಾಳಜಿಗೆ ನಿಜವಾಗ್ಲೂ ಶಿವಪ್ಪ ಅವ್ರಿಗೆ ನಾನಂತೂ ಸದಾಕಾಲ ಅಭಿನಂದನೆಗಳನ್ನ ಹೇಳ್ತಾನೆ ಇರ್ತೀನಿ ಅಂತ. ಅದಕ್ಕೆ ಅವ್ರು ಹೇಳೋದೇನಂದ್ರೆ ಸಮಾನತೆಯ ಟೀ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರು. ಅಂದ್ರೆ ಇದು ಸಹಭೋಜನ, ಊಟ ಮಾಡೋದು
ಇನ್ನೊಂದು ಸಮಾನತೆ ಟೀ, ಎಲ್ಲ ಒಟ್ಟಿಗೆ ಇದೇ ತರನೇ ಎಲ್ಲ ಸಮುದಾಯದವರು ಕುಳಿತು ಟೀ ಕುಡ್ಕೊಂಡು ಟೀ ಬಿಸ್ಕೆಟ್ ತಗೊಂಡು ಹೋಗೋದು ಅಂತ. ಅಂದ್ರೆ ಸೌಹಾರ್ದತೆಗೆ ನಾವೇನ್ ಜಾಸ್ತಿ ಖರ್ಚು ಮಾಡ್ಬೇಕಾಗಿಲ್ಲ ಅಂತ, ನಾವು ಉದಾರವಾಗಿದ್ರೆ ಸಾಕು, ಮನಸ್ಸಿನಿಂದ ಅಂದ್ರೆ ಕರುಳಿನಿಂದ ಉದಾರವಾಗಿದ್ರೆ ಸಾಕು, ಅದು ಸೌಹಾರ್ದತೆ ಮೂಡುತ್ತೆ ಅನ್ನುವಂಥ ಒಂದು ದೊಡ್ಡ ಸಂದೇಶ ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇದೆ ಅನ್ನೋದು. ಇನ್ನೊಂದು ದೊಡ್ಡ ಪರಿಣಾಮ ಏನು ಅಂತಂದ್ರೆ, ಈ ಒಟ್ಟಾರೆ 10 ವರ್ಷದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಮಾನತೆಯ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಮ್ಮ ಹಳ್ಳಿನಲ್ಲಿ ಏನು ಅಸ್ಪೃಶ್ಯತೆ ಇಲ್ಲ, ಎಲ್ಲರೂ ಸಮಾನವಾಗಿದ್ದೀವಿ ಅಂತ. ಆದ್ರೆ ಆ ರೀತಿ ಇಲ್ಲ ಅಂತ ಹೇಳೋದು ಕೂಡ ಒಂದು ಬದಲಾವಣೆನೆ. ಅಂದ್ರೆ ಒಪ್ಕೊಳ್ಳೋದು, ನಮ್ಮ ಹಳ್ಳಿನಲ್ಲಿ ಈ ಸಮಸ್ಯೆ ಇದೆ, ಅದನ್ನ ನಾವು ಹೆಂಗಾದ್ರೂ ನಾವು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀವಿ, ಪರ್ಸನಲ್ ಆಗಿ ಅಂದ್ರೆ ವೈಯಕ್ತಿಕ ನೆಲೆಯಿಂದಾನೇ ನಾವು ಶುರು ಮಾಡ್ತೀವಿ ಅಂತ ಹೇಳುವ ಒಂದು ಔದಾರ್ಯದ ಒಂದು ಮನಸ್ಥಿತಿಗೆ ತೊರೆದಿದೆಯಲ್ಲ ಮನುಷ್ಯರನ್ನ, ಅದು ಕೂಡ ಈ ಕಾರ್ಯಕ್ರಮ ಮಾಡಿದೆ ಅಂತ ಅನ್ನೋದು. ಯಾಕಂದ್ರೆ ಒಪ್ಪದೇ ಇರೋರನ್ನ ಒಪ್ಸೋದಿದೆಯಲ್ಲ, ಹಿಂಗಿದೆ ಹೌದು ಕರೆಕ್ಟು ಅಂತ, ಆ ಒಂದು ಮನ ಪರಿವರ್ತನೆಯ ಒಂದು ಏನೋ ದಾರಿನಲ್ಲಿ ತುಂಬಾ ದೂರ ಅವರು ನಡ್ಕೊಂಡು ಬಂದಿದ್ದಾರೆ ಅಂತ. ಕೆಲವು ಹಳ್ಳಿಗಳಲ್ಲಿ ಶಿವಪ್ಪ ಅವರು ಈ ತರ ರಿಕ್ವೆಸ್ಟ್ ಮಾಡಿದಾಗ ಕೆಲವರು ಔಟ್ರೇಟೆಡ್ ಆಗಿ ರಿಜೆಕ್ಟ್ ಮಾಡಿರೋದು ಉಂಟು. ಅಂದ್ರೆ ಇಲ್ಲ ಸರ್, ನಾವ್ ಯಾರನ್ನೂ ದಲಿತರ ನಾವು ಮನೆ ಕರೆಯಲ್ಲ, ನೀವು ದಯವಿಟ್ಟು ನಮ್ಗೆ ಇನ್ನೊಂದ್ಸಾರಿ ಫೋನ್ ಮಾಡಬೇಡಿ ಅಂತಾನು ಹೇಳಿರೋರು ಉಂಟು. ಇನ್ನ ಎಷ್ಟೋ ಹಳ್ಳಿಗಳಲ್ಲಿ ಆಯ್ತು ಬನ್ನಿ ಅಂತ ಮುಲಾಜಿಗೆ ಹೇಳ್ಬಿಟ್ಟು ಇವರು ಎಲ್ಲರನ್ನು ಕರ್ಕೊಂಡು ಹೋದಾಗ ಮನೆ ಬೀಗ ಹಾಕೊಂಡು ಹೋಗಿರೋರು ಇದಾರೆ ಜನ. ಅಂದ್ರೆ ಅಸ್ಪೃಶ್ಯತೆಯನ್ನ ಅಷ್ಟು ಕರಾಳವಾಗಿ ಆಚರಿಸ್ತಾ ಇರುವಂತ ಜನರ ಮಧ್ಯೆ ಇವರು ಏನೋ ನಡ್ಕೊಂಡು ಹೋಗಿರೋದು ಅನ್ನೋದು. ಸೊ ಇಡೀ ರಾಜ್ಯದಲ್ಲಿ ಇರುವಂತ ಏನೋ 32,000 ಮುಜರಾಯಿ ದೇವಾಲಯಗಳು ಏನಿದೆ, ದೇವಾಲಯಗಳ ಮುಂದೆ ಎಲ್ಲ ಫಲಕ ಬರಬೇಕು ಅಂತಂದ್ರೆ ಎಷ್ಟು ತಾಳ್ಮೆಯ ಒಂದು ಪ್ರಯತ್ನಗಳಾಗಿರ್ಬೇಕು ಅನ್ನೋದು. ಯಾಕಂದ್ರೆ ಈಗ ಒಬ್ಬ DC-ನ ಒಂದು ವೈಯಕ್ತಿಕ ಕಾರಣಕ್ಕೋ ಸಾಮುದಾಯಿಕ ಕಾರಣಕ್ಕೋ ಮೀಟ್ ಮಾಡೋದು ಅಂತಂದ್ರೆ ಸಾಮಾನ್ಯ ಜನರಿಗೆ, ಸಣ್ಣ ಪುಟ್ಟ ಸಂಘಟನೆ ಜನರಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿರುತ್ತೆ. ಅಂತ DC-ಗಳ ಮನವೊಲಿಸಿ ಅವರೇ ಬಂದು ಖುದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೊಂದು ಅವರ ಮೂಲಕನೇ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಕೊಡಿಸುವಂತ ಒಂದು ದೊಡ್ಡ ಪ್ರಯತ್ನಗಳು ಕೂಡ ಈ 10 ವರ್ಷದಲ್ಲಿ ಆಗಿದೆ ಅನ್ನೋದು. ಬಹಳ ಇಂಟ್ರೆಸ್ಟಿಂಗ್ ಅಂತ ಏನಂದ್ರೆ, ಈ 10 ವರ್ಷಗಳ ಈ ಅಸ್ಪೃಶ್ಯತೆ ವಿರುದ್ಧದ ನಡಿಗೆನಲ್ಲಿ ಎಲ್ಲಿಯೂ ಒಂದು ಗಲಾಟೆ ಆಗಿಲ್ಲ ಅನ್ನೋದು. ಎಲ್ಲಿಯೂ ಒಂದು ಗಲಾಟೆ ಆಗಿಲ್ಲ ಅನ್ನೋದು. ಎಲ್ಲೂ ಯಾವುದೇ ತರದ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿರ್ಬೋದು, ಅಥವಾ ಇಲ್ಲ ಒಂದು ಅಸ್ಪೃಶ್ಯತೆ ಅಂದ ತಕ್ಷಣನೇ ನೀವು ನಮ್ಮನೆಗೆ ಬರೋದು ಅಥವಾ ಕರೆಯೋದು ಈ ತರದ್ ಮಾಡೋದು ಅಂದ ತಕ್ಷಣನೇ ಒಂದೆಲ್ಲೋ ಒಂದು ರೀತಿ ಒಂದು ಏನಂತೀರ ಒಂದು ಆತಂಕಿತ ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ. ಆದ್ರೆ 10 ವರ್ಷಗಳಲ್ಲಿ ಅದು ಹಾಗೇ ಇಲ್ಲ. ಎಲ್ಲ ಕಡೆ ನೋಡಿ ಇದೇ ರೀತಿ ಆಗಿದೆ. ಈಗೇನ್ ನೀವೆಲ್ಲ ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಿ, ಒಬ್ರು ಕೇಳಿಸ್ಕೊಳ್ತಾ ಇದ್ದೀವಿ, ಎಲ್ಲ ಸಮುದಾಯದವರು ಇಲ್ಲಿದ್ದಾರೆ, ಅದೇ ತರದ ನಡ್ಕೊಂಡು ಬಂದಿದೆ ಅನ್ನೋದು. ಸೊ ಇದು ಒಂದು ಮಾಡೆಲ್. ಇದು ಅಂದ್ರೆ ತುಂಬಾ ತಾಳ್ಮೆಯಿಂದ ಒಂದು ನಿಲ್ಲದ ಒಂದು ಬದ್ಧತೆಯಿಂದ ಮುಂದಕ್ಕೆ ಹೋದ್ರೆ ಎಂತಹ ದೊಡ್ಡ ಇಶ್ಯೂವನ್ನಾದರೂ ನಾವು ದೊಡ್ಡ ಇಶ್ಯೂಗಳಿಗೆ ಪರಿಹಾರ ಹುಡುಕೋಬಹುದು. ಅದು ದೀರ್ಘ ಆಗುತ್ತೆ, ಅದರಲ್ಲೇನು ಮುಲಾಜೇನಿಲ್ಲ. ಅದು 10 ವರ್ಷ ಆಗ್ಬೋದು, 20 ವರ್ಷ, 100 ವರ್ಷ ಆಗೋಗಿದೆ ಈಗಾಗಲೇ ಅಸ್ಪೃಶ್ಯತೆನಲ್ಲಿ ಜನ ನವಣಿ ಸತ್ತು. ಸೊ ಇಂಥದ್ದೊಂದು ಸಂದರ್ಭದಲ್ಲಿ ಎಷ್ಟನೇ ಕಾರ್ಯಕ್ರಮ ಸರ್ ಇದು? ಏನಾದ್ರು ಟೋಟಲ್ ಮಾಡಿದ್ರೆ ಇಲ್ಲ ಅಂಕೆ 300 ಹಳ್ಳಿ. 300 ಹಳ್ಳಿನ ಮುಟ್ಟೋದು ಇಡೀ ರಾಜ್ಯ ಹೊರ ರಾಜ್ಯಗಳಲ್ಲಿ ತುಂಬಾ ಕಷ್ಟನೇ, 10 ವರ್ಷದಲ್ಲಿ ಬಿಡುವು ಮಾಡಿಕೊಂಡು. ಸೊ ಈ ತರದ್ದೊಂದು ಪ್ರಯತ್ನಕ್ಕೆ ನಾನು ಅವ್ರ ಜೊತೆಗೆ, ಅವ್ರು ಹೇಳಿದ್ರು ತುಂಬಾ 90% 70% ಅಂದ್ರೆ ನಾನು ಕೋಲಾರದಲ್ಲಿ ಇದ್ದಷ್ಟು ದಿನ ಅವ್ರ ಜೊತೆಗೆ ಇದ್ದೆ. ಬಟ್ ಬಳ್ಳಾರಿನಲ್ಲಿ ಒಂದಷ್ಟು ಬರ್ದಿರೋದು ಬಿಟ್ರೆ ಆಗಾಗ ಅವ್ರು ಇತ್ತೀಚೆಗೆ ಅವ್ರ ಪುಸ್ತಕ ಬಿಡುಗಡೆಗೂ ಕೋಲಾರಕ್ಕೆ ಹೋಗಿ ಬಂದೆ. ಬಟ್ ಈಗ ನಾನು ಬೆಳಗ್ಗೆ ಮೈಸೂರು ಬಿಟ್ಟು ಬರುವಂತ ಸಂದರ್ಭದಲ್ಲಿ ಅವರ ಪ್ರಯಾಣನ ಸುಮ್ಮನೆ ಲೆಕ್ಕ ಹಾಕಿದೆ. ನಾವು ಮೈಸೂರಿಂದ ಮದ್ದೂರಿಗೆ ಬರೋಕ್ಕೂ ಅವರು ಕೋಲಾರಿಂದ ಸ್ವತಃ ಡ್ರೈವ್ ಮಾಡಿಕೊಂಡು ಸ್ವತಃ ಕೈಯಿಂದ ದುಡ್ಡು ಹಾಕೊಂಡು ಮೈಸೂರಿನ ಮೈಸೂರು ಭಾಗದ ನಗರಕೆರೆಗೆ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನಮಗಿಂತ ಅವ್ರಿಗೆ ತುಂಬಾ ತಾಳ್ಮೆ ಇದು ಜಾಸ್ತಿ ಇದೆ. ಯಾಕಂದ್ರೆ ಅವರು ಮನೆ ಸಾಲ, ವೆಹಿಕಲ್ ಸಾಲ ಎಲ್ಲ ಕಟ್ಕೊಂಡು ಸ್ವಂತ ದುಡ್ಡು ಹಾಕೊಂಡು ಬರ್ತಾವ್ರೆ. ಈಗ ನಾವು ಒಂದು ಸಣ್ಣ ಕೆಲಸ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದೇನೋ ರೋಡು ಮನೆ ಮುಂದಿನ ಕೆಲಸ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸಾರಿ ಅಕ್ಕಪಕ್ಕದವ್ರ ಕಡೆ ನೋಡ್ತಾ ಇರ್ತೀವಿ ನಾವು. ಸೊ ಇಂಥದ್ದೊಂದು ಸನ್ನಿವೇಶ ಇರುವಾಗ ಅವರೊಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಡ್ತಾ ಇರೋದು, ಈ ತರದೊಂದು ಸಾತ್ವಿಕವಾದ ನೆಲೆನಲ್ಲಿ ಹೋರಾಡ್ತಾ ಇರೋದು ನಿಜವಾಗ್ಲೂ ಒಂದು
ಒಂದು ಮಾದರಿ ನಡೆ. ನನಗೆ ಈಗ ಅವ್ರ ಮನೆ ಯಾರೋ ಒಬ್ರು ಮನೆಗೆ ಹೋಗಿದ್ವಿ ನಾವು ಇನ್ವೈಟ್ ಮಾಡೋವಾಗ, ಅವ್ರ ಬಗ್ಗೆ ಶಿವಪ್ಪ ಅವರು ಹೇಳ್ತಾ ಇರೋ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ಒಂದು ನಗು ಬಂತು. ಅಂದ್ರೆ ಇದೇನಿದು, ಇದು ಒಂಥರ ಹೊಸದಾಗಿದೆಯಲ್ಲ, ನಮ್ಮನ್ನ ಕರಿತಾ ಇದಾರಲ್ಲ ಅಂತ ಅವರಲ್ಲಿ ಏನೋ ಒಂಥರ ಅದು ಹೇಳ್ಕೊಳಕ್ ಆಗಲ್ಲ. ಅದು ಅಂದ್ರೆ ಅದು ಎಕ್ಸ್ಪೆಕ್ಟೆಡ್ ಇದು, ಅಂದ್ರೆ ಎಲ್ಲೋ ಒಂಥರ ನಿರೀಕ್ಷೆ ಇತ್ತು, ಹಿಂಗ್ ಹೋಗ್ಬೇಕು ನಾವು ಅಲ್ಲಿ ಇರ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ತರದೊಂದು ನಿರೀಕ್ಷೆ ಈಡೇರದಂತ ಒಂದು ಸಮಾಧಾನದ ನಗು ಕಾಣಿಸ್ತು ನನಗೆ. ಆ ತರದ ನಗೆ ನಕ್ಕವರು, ಆ ತರ ಸಮಾಧಾನ ಪಟ್ಟ ದಲಿತರ ಸಂಖ್ಯೆ ತುಂಬಾ ಇದೆ ಈ 10 ವರ್ಷದಲ್ಲಿ. ಸೊ ಈ ಪ್ರಯಾಣದಲ್ಲಿ ನೀವೆಲ್ಲ ಇರೋದು ನಿಜಕ್ಕೂ, ನಿಮ್ಮೆಲ್ಲರ ಜೊತೆಗೆ ನಾನು ಇರೋದು ನಿಜಕ್ಕೂ ಬಹಳ ಒಂದು ಸಂತೋಷದ ವಿಚಾರ. ಇವತ್ತು ಎಲ್ಲ ಸೇರಿರೋದು ಮತ್ತೆ ಮೈಸೂರು ಭಾಗದಲ್ಲಿ ಇದು ಇನ್ನಷ್ಟು ಮುಂದುವರಿಲಿ. ಶಿವಪ್ಪನವ್ರ ಜೊತೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಮತ್ತು ಜಗದೀಶ್ ಅವ್ರಿಗೆ ಇವತ್ತಿನ ಈವೆಂಟ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಜಗದೀಶ್ ಅವ್ರಿಗೂ ಅಭಿನಂದನೆ ಹೇಳ್ತಾ, ಜಯಪ್ರಕಾಶ್ ಗೌಡ್ರು ಎಲ್ಲರಿಗಿಂತ ಹಿರಿಯರು ಬಂದಿದ್ದಾರೆ. ಮಂಡ್ಯ ಮೈಸೂರು ಭಾಗದ ಕಲ್ಚರಲ್ ಆದ ಒಂದು ಐಕಾನ್ಗಳಲ್ಲಿ ಒಬ್ಬರು ಅವರು ಈ ಕಾರ್ಯಕ್ರಮದಲ್ಲಿರೋದು ಈ ಕಾರ್ಯಕ್ರಮದ ಇನ್ನೊಂದು ಘನತೆಯನ್ನು ಹೆಚ್ಚಿಸಿದಂಗೆ ಆಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂಥ ಶಿವಪ್ಪ ಅವ್ರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಶಿವಪ್ಪ ಅವರು ಒಂದು 10 ವರ್ಷದಿಂದ ನಮಗೂ ತುಂಬ ಆತ್ಮೀಯರು, ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಬೇರೆ ಬೇರೆ ಜಿಲ್ಲೆಗಳಿಗೆ ಅದು ವ್ಯಾಪಿಸಿರಲಿಲ್ಲ. ಅವರು ಇಲ್ಲಿ ಮಾಡಿದಾಗ ತುಂಬ ಸಂತೋಷ ವ್ಯಕ್ತವಾಯಿತು. ಸೊ ಹೆಚ್ಚು ಕೂಡ ನಾವು ಅವ್ರ ಜೊತೆನೇ ಓಡಾಡ್ಕೊಂಡು ಇದನ್ನು ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಮಟ್ಟಕ್ಕೂ ಕೂಡ ತಾವು ಮಾಡಿ ಸರ್ ನಾವು ಇರ್ತೀವಿ. ಮೈಸೂರು ಭಾಗ ಅಂತೂ ಚಳುವಳಿಗಳ ತಾನ ದೇಶಸ್ ಮೂವ್ಮೆಂಟ್ ಚಳುವಳಿಯಿಂದನೇ ನಾವು ಅಲ್ಲಿ ಬಂದಿರೋದ್ರಿಂದ ಇಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ನಿಮ್ಮ ಎಲ್ಲ ಇದನ್ನ ಹೇಳಿದರೆ ಅದ್ರ ಜೊತೆ ಅಂತರ್ಜಾತಿ ವಿವಾಹನೂ ಕೂಡ ತಾವು ಮಾಡ್ಬೇಕು. ತಾವಂದ್ರೆ ನಾವೆಲ್ಲ ಸೇರಿ ಮಾಡ್ಬೇಕು ಶುರುವಾಗಿ ಅಂತರ್ಜಾತಿ ವಿವಾಹ. ಆಮೇಲೆ ನಾವೊಂದು ಚಿಂತನೆಯನ್ನ ಮಾಡಿದ್ವಿ, ಒಂದು ಸಂಸ್ಥೆ ಇರಬೇಕು ಟ್ರಸ್ಟ್ ಅಂತ. ಅದು ಶುರು ಮಾಡಿದ್ವಿ ನಾವು, ಈಕ್ವಾಲಿಟಿ ಇನ್ಸ್ಟಿಟ್ಯೂಟ್ ಫಾರ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಅಂತ. ಅಂದರೆ ಸಮಾನತೆ ಚಿಂತನೆ ಮತ್ತು ಕ್ರಿಯಾ ಸಂಸ್ಥೆ ಅಂತ ಒಂದು ಟ್ರಸ್ಟನ್ನು ರಿಜಿಸ್ಟರ್ ಮಾಡಿದ್ವಿ. ಸಮಾನತೆ ಬಗ್ಗೆ ಮಾತಾಡ್ತಾರೆ, ಆದರೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಅದಕ್ಕೆ ಹೆಸರೇ ಇಟ್ಬಿಟ್ವಿ ನಾವು, ಈಕ್ವಾಲಿಟಿ ಇನ್ಸ್ಟಿಟ್ಯೂಟ್ ಫಾರ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಸಮಾನತೆ ಚಿಂತನೆಯನ್ನು ಮಾಡಬೇಕು, ಆ್ಯಕ್ಷನ್ ಕಾರ್ಯರೂಪಕ್ಕೂ ಬರಬೇಕು. ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಂದರೆ ಯಾವುದೂ ಇಲ್ಲ. ಹೇಳಿದ್ರೆ ನಮಗೆ ಸಂವಿಧಾನ ಬಂದು ಇಷ್ಟು ವರ್ಷ ಆಯಿತು, ಅಸ್ಪೃಶ್ಯತೆ ಆಚರಿಸಲ್ಲ ಅಂತ ಎಲ್ಲ ಭಾಳ ಚೆನ್ನಾಗಿ ನಾಗಮೋಹನ್ ದಾಸ್ ಸರ್ ಹೇಳ್ತಾ ಇದ್ರು. ಎಲ್ಲ ಚೆನ್ನಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ನಿಜವಾಗ್ಲೂ ಸಮಾನರಿದೆ ಸುಮ್ಮನೆ ಇದೆಯಾ? ಸಂವಿಧಾನ ಪುಸ್ತಕದಲ್ಲಿ ಸಮಾನರು ಅಷ್ಟೇ. ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ. ಆರ್ಥಿಕವಾಗಿ ನೋಡಿದ್ರೆ ಸೈಕಲ್ ನಡ್ಕೊಂಡು ಹೋಗೋದ್ರಿಂದ ಹಿಡಿದು ಹೆಲಿಕಾಪ್ಟರ್ ಓಡಾಡೋ ತನಕ ಇದ್ದಾರೆ. ಸೊ ಜಾತಿ ವ್ಯವಸ್ಥೆಯಲ್ಲಿ ನೋಡಿದ್ರೆ ಎಲ್ಲ ಇದೆ. ನಿಮ್ಮಲ್ಲಿ ಫಸ್ಟು ಮನ ಪರಿವರ್ತನೆ ಆಗಬೇಕು. ಆಮೇಲೆ ನಮ್ಮ ಮಾಡೋ ಕೆಲಸ ಇದೆಯಲ್ಲ, ಅದು ಆತ್ಮತೃಪ್ತಿ. ನಮ್ಮ ಥರ ಒಂದು ತೃಪ್ತಿ ಒಳಗಡೆಯಿಂದ ನಮಗೆ ತೃಪ್ತಿ ಬರ್ತಾ ಹೋಗುತ್ತೆ. ಸೊ ಅದು ನಮ್ಮನ್ನು ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತದೆ. ನಮ್ಮ ಮಠಕ್ಕೆ ಜಂಗಮರು ಬಂದರು. ಅವ್ರಿಗೆ ನಮ್ಮ ಗುರುಗಳು ಕೇಳಿದ್ರು, ಹಾಲ್ಗಿಲ್ ಕುಡಿತೀರಾ ಅಂತ. ಇಲ್ಲ 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 ಬೇಡ. ಮತ್ತು ನೀರು ಬೇಡ. ಹೋಗ್ಲಿ ಎಳ್ಳಿದಾರ ಕುಡಿತೀರಾ ಸ್ವಾಮಿ ಅಂತ. ಇಲ್ಲ ಇಲ್ಲ ಬೇಡ. ಮತ್ತೆ ಯಾಕೆ ಬಂದ್ರಿ ನೀವು? ಇಲ್ಲ ನೀವು ಭಾಳ ದೊಡ್ಡವರಿದ್ದೀರಿ, ಶ್ರೇಷ್ಠ ಸಂತರಿದ್ದೀರಿ, ನೋಡೋಣ ಅಂತ ಬಂದ್ವಿ ಅಂತ. ಆಯ್ತು, ನೀವು ನೋಡಿದ್ರಲ್ಲ ನೋಡ್ರಿ ಅಂತ. ಊಟ ಮಾಡೋರಲ್ಲ, ಪ್ರಸಾದ ಸ್ವೀಕರಿಸೋರಲ್ಲ. ಆಮೇಲೆ ಅಪ್ಪ ಯಾಕೆ ಕಳಿಸ್ದೆ ಅಂತ ನಮ್ಮ ತಂದೆ ಕೇಳಿದ್ರು. ಕೇಳಿದಾಗ ನೋಡು ಅವ್ರಿಗೆ ನಾನು ಏನು ಹೇಳಿದೆ, ನೀರು ಕೊಡ್ತೀನಿ ಕುಡಿತೀರಾ ಅಂತಂದೆ. ನೀರು ಕುಡಿಯಲ್ಲ, ಮುಟ್ಬೇಕಾಗುತ್ತಲ್ಲ, ನಮ್ಮನೆ ನೀರಲ್ವ. ಆಮೇಲೆ ಹೋಗ್ಲಿ ಹಾಲು ಕುಡಿತೀರ, ಅದೂ ಇಲ್ಲ. ಎಳ್ನೀರು ಒಳಗಿರುತ್ತೆ, ನೀವು ಮುಟ್ಟಿರಲ್ವಲ್ಲ, ಅದನ್ನು ಕುಡಿತಿರೋದು, ಅದೂ ಇಲ್ಲ ಅಂತ. ನಡೆಗೂ ನುಡಿಗೂ ವ್ಯತ್ಯಾಸ ಗಜಗಜಾಂತರ, ಅದಕ್ಕೆ ಆ ಗೌರವ ಹೋಗಿ ಹೋಗ್ತದೆ. ಗೌರವ ಯಾವ್ದು ಈ ಸಮಾಜದಲ್ಲಿ ಇಂತಹ ರಾಜಕಾರಣಿ ದೊಡ್ಡ ಪ್ರಧಾನಮಂತ್ರಿಗಳು ಎಲ್ಲ ಬಂದು ಹೋಗಿದ್ದಾರೆ. ಆದರೆ ನಾವು ನೆನ್ಸ್ಕೊಳ್ಳೋದು ಯಾರನ್ನ? ಅಂಬೇಡ್ಕರ್ ಅವ್ರನ್ನ ನೆನ್ಸ್ತಾರೆ. ಅಂಬೇಡ್ಕರ್ಗಿನ್ನ ಹೆಚ್ಚು ಓದು ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ಆ ಅಂಬೇಡ್ಕರ್ಗೆ ಭಾರತ ರತ್ನ VP ಸಿಂಗ್ ಬರೋ ತನಕ ಕಾಯ್ಬೇಕಾಯ್ತು. ಬಹಳ ಮುಖ್ಯವಾಗಿ ಇಂಥದ್ದೊಂದು ಸಣ್ಣ ಚಳುವಳಿಗೆ ಇಂಬು ಕೊಡುವ ನೆಪದಲ್ಲಿ
ನಮ್ಮ ಗುರುಗಳು ಮಾರ್ಗದರ್ಶಕರು ಆಗಿರುವಂತಹ ಜಯಪ್ರಕಾಶ್ ಗೌಡರು ಬಂದಿರೋದು ಈ ಸಭೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ತುಂಬಾ ಶೋಭೆ ತಂದಿದೆ ಅಂತ ನಾನು ಭಾವಿಸ್ತೇನೆ. ಜಾತಿಯ ಗೌಡಿಕೆಯ ಪ್ರತಿಷ್ಠೆಯನ್ನ ತೋರುವಂತಹ ಒಂದು ಪ್ರದೇಶಕ್ಕೂ ಕೂಡ ತಣ್ಣನೆಯ ತಂಗಾಳಿ ಬೀಸ್ತಾ ಇರೋದು ನನಗೆ ಅತ್ಯಂತ ಖುಷಿಯನ್ನ ತಂದುಕೊಟ್ಟಿದೆ. ಯಾಕೆಂತಂದ್ರೆ ಆಬಲವಾಡಿಯ ಮರ್ಯಾದಾ ಹತ್ಯೆ ಪ್ರಕರಣ ಇರಬಹುದು, ತಿಮ್ಮನಹೊಸೂರಿನ ಪ್ರಕರಣಗಳಿರಬಹುದು, ಅಥವಾ ಅಂತರ್ಜಾತಿ ವಿವಾಹದ ಸಂದರ್ಭದ ಒಳಗಡೆ ಕಣ್ಣು ಕೀಳಿಸಿದ ಮಂಡ್ಯದ ಪ್ರಸಂಗ ಇರಬಹುದು. ಈ ತರದ ಬಹುತೇಕ ಪ್ರಸಂಗಗಳನ್ನ ನಾನು ಮಂಡ್ಯದಲ್ಲಿ ತುಂಬಾ ಹತ್ತಿರದಿಂದ ನೋಡಿರುವ ಕಾರಣಕ್ಕೆ ಇಂಥ ಒಂದು ನಗರಕೆರೆಯಂತಹ ಹಳ್ಳಿಗೆ ಒಂದು ತಣ್ಣನೆಯ ತಂಗಾಳಿ ಬೀಸಿ ಅದು ಇಲ್ಲಿ ಪರಿವರ್ತನೆಗೆ ಸಾಧ್ಯ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿವಪ್ಪನವರು ಈ ತರದ ಕಾರ್ಯಕ್ರಮ ಮಾಡ್ತಾ ಇರೋದು ಅತ್ಯಂತ ಸಮಂಜಸ. ಒಂದು ಗೃಹ ಪ್ರವೇಶದ ಮೂಲಕ ಬದಲಾಯಿಸುವಂಥದ್ದು, ಮನ ಪರಿವರ್ತನೆ ಮಾಡುವಂತೆ ಸಹಬಾಳ್ವೆಯ ಜೀವನವನ್ನ ಮಾಡಬೇಕು ಅನ್ನುವಂತಹ ನೆಲೆಗಟ್ಟಿನ ಒಳಗಡೆ ಬಂದಾಗ ಇವು ಬಹಳ ಮುಖ್ಯ. ಕುವೆಂಪು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂತಹ ಲೇಖನದ ಒಳಗಡೆ ಸ್ಪಷ್ಟವಾಗಿ ಹೇಳ್ತಾರೆ, ಮತಮೋಹದ ಅಪಾಯಗಳಲ್ಲಿ ಅಸ್ಪೃಶ್ಯತೆಯೂ ಕೂಡ ಒಂದು. ಇಂಥ ಅಸ್ಪೃಶ್ಯತೆ ಭಾರತದಲ್ಲಿ ಎಲ್ಲಾ ಕಡೆ ಒಂದು ಮನೋರೋಗವಾಗಿ ವ್ಯಾಪಿಸಿದೆ. ನಾಗಮೋಹನ್ ದಾಸ್ ಅವರು ಅದನ್ನೇ ಹೇಳ್ತಾರೆ, ಇದೊಂದು ಮನೋರೋಗ ಅಷ್ಟೇ, ಇನ್ನೇನು ಅಲ್ಲ. ಅಲ್ಲಿ ಏನೂ ಇಲ್ಲ ಜಾತಿಯ ಒಳಗಡೆ. ಸರ್ ಅವರು, ಗುರು ಪಂಡಿತ್ ಸರ್ ಅವರು ಹೇಳ್ಬೇಕಾದ್ರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇತ್ತು, ಖುಷಿ ಅನ್ನಿಸ್ತಾ ಇತ್ತು. ಅವರು ಸಂಘರ್ಷದ ಹಾದಿಯನ್ನ ಆಯ್ಕೊಂಡಿದ್ದಾರೆ ಅಂತ. ಸಮಾಜ ಹೇಳುತ್ತೆ, ಆದ್ರೆ ನಡ್ಕೊಳ್ಳುವಾಗ ಯೋಚನೆ ಮಾಡುತ್ತೆ. ಸರ್ ಅವರು ಹೇಳ್ತಾ ಇದ್ರು, ವಿಧವೆಗೆ ವಿವಾಹ ಅನ್ನುವಂಥದ್ದು ಹೊರಗಡೆ ನಾವು ಹೇಳಲಿಕ್ಕೆ ಚೆನ್ನಾಗಿರ್ತದೆ ಅದನ್ನ, ವಿಧವೆಗೆ ವಿವಾಹ ಅಂತ ಹೇಳಿ. ನಮ್ಮ ಮನೆಯ ಪರಿಸ್ಥಿತಿ ಬಂದಾಗ ನಾವು ಒಪ್ಕೊಳಕ್ ನಾವು ತಯಾರಿರಲ್ಲ. ಅಂತರ್ಜಾತಿ ವಿವಾಹ ಅಂತ ಹೇಳಲಿಕ್ಕೆ ಚೆನ್ನಾಗಿರ್ತದೆ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ನಮ್ಮ ಮನೆಯ ಪರಿಸ್ಥಿತಿ ಅಂತ ಬಂದಾಗ ಎಸ್ ಸಿ ಒಳಗಡೆನೆ ಕೊಡಲ್ಲ. ಅಲ್ಲಿ ಎಡ ಮತ್ತು ಬಲ ಅನ್ನುವಂತಹ ಸಂವೇದನೆಗಳು ಇರ್ತವೆ ಅಲ್ಲಿ ಒಳಗಡೆ. ಅಥವಾ ಗೌಡ್ರು ಅಂತ ಬಂದಾಗ ಅಲ್ಲಿ ಮತ್ತೆ ಒಕ್ಕಲಿಗರು ಗೌಡ್ರು, ಚುಂಚಗಿಡ ಗೌಡ್ರು, ಮತ್ತೆ ಅಲ್ಲಲ್ಲೇ ಸಂಘರ್ಷಗಳಿದೆ, ಒಪ್ಕೊಳಕ್ ಸಾಧ್ಯ ಇಲ್ಲ. ಇದೆಲ್ಲವೂ ಲಾಭ ಮತ್ತು ನಷ್ಟದ ದೃಷ್ಟಿಯಿಂದ ಈ ತರದ ಜಾತಿ ಮಾಡ್ತಾ ಇರುವಂತದ್ದು. ಮಂಡ್ಯದಲ್ಲಿ ಸರ್ ಶಿವಪ್ಪನವ್ರ ಗಮನಕ್ಕೆ ತರಬೇಕು, ಮಂಡ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಜಯಪ್ರಕಾಶ್ ಗೌಡರಿಗೆ ಬಹಳ ಚೆನ್ನಾಗಿ ಗೊತ್ತದು. ಅಂತರ್ಜಾತಿ ವಿವಾಹಿತರ ಮುಕ್ತ ಮನಸ್ಸುಗಳ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿ ಮಂಡ್ಯದಲ್ಲಿ ಮಾಡಿದ್ರು ಸರ್. ಬಹಳ ದೊಡ್ಡ ಕಾರ್ಯಕ್ರಮ ಅದು. ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ, ಕಾರಣಾಂತರಗಳಿಂದ ಹೋಗ್ಲಿಲ್ಲ. ಸುಮ್ಮನೆ ಹೋದ್ರೆ ಅದೊಂದು ಪ್ರಚಾರ ಆಗ್ಬಿಡುತ್ತೆ. ನಿಜಕ್ಕೂ ಕೂಡ ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ಇವರು ಈ ತರದೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದು ಬಹಳ ನಿಧಾನಕ್ಕಾದ್ರೂ ಕೂಡ ಬದಲಾವಣೆಗೆ ಸಾಧ್ಯ ಆಗುತ್ತೆ. ಆ ನೆಲೆಗಟ್ಟಿನ ಒಳಗಡೆ ನನಗೆ ಖುಷಿ ಅನ್ಸೋದು, ದೇವಾಲಯ ಮನೆ ಗೃಹ ಪ್ರವೇಶ ಅಂತ ಬಂದಾಗ ಗೋವುಗಳನ್ನ ಪ್ರವೇಶ ಮಾಡ್ತಾ ಇದೀವಿ. ಆದ್ರೆ NK ಹನುಮಂತಯ್ಯನವ್ರು ಮಾತಾಡ್ತಾರೆ, ಗೋವು ತಿಂದು ಗೋವಿನಂತಾದವನು ಅಂತ ಮಾತಾಡ್ತಾರೆ. ಗೋವು ತಿಂದು ಗೋವಿನಂತಾದವನು ಅಂತ ಮಾತಾಡ್ತಾ, ಹೌದು ನಾನು ಅಸ್ಪೃಶ್ಯ ಅನ್ನೋ ಐಡೆಂಟಿಟಿನ ಹೇಳ್ತಾ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಹೌದು ನಾನು ಅಸ್ಪೃಶ್ಯ, ನಿಮ್ಮ ತಣ್ಣನೆಯ ಗಾಳಿಗೆ ನಾನು ಸಿಲುಕಲಾರೆ, ನಿಮ್ಮ ತಣ್ಣನೆಯ ಸ್ಪರ್ಶಕ್ಕೆ ನಾನು ಸಿಲುಕಲಾರೆ. ನಿಮ್ಮ ಒಳಗೊಂದು ಹೊರಗೊಂದು ಮಾಡ್ತಾ ಇರ್ತಕ್ಕಂತಹ ನಿಮ್ಮಂತಹ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಸಲಿಂಗ ಕಾಮಿಗಳ ರೀತಿಯಲ್ಲಿ ಆಗಿದ್ದೀರಿ. ನಾನು ಆ ರೀತಿ ಅಲ್ಲ. ನಾನು ನರಮನುಷ್ಯನನ್ನ ಭಕ್ಷಿಸದೆ ಗೋವು ತಿಂದು ಗೋವಿನಂತ ಆಗ್ತೇನೆ, ನಾನು ಪವಿತ್ರವಾದ ಪ್ರಾಣಿಯ ರೀತಿಯಲ್ಲಿ ನಾನು ಆಗ್ತೇನೆ ಅಂತ ಹೇಳಿ NK ಹನುಮಂತಯ್ಯನವರು ಮಾತಾಡ್ತಾರೆ. ಹಾಗಾಗಿ ಅಸ್ಪೃಶ್ಯತೆ ಅನ್ನುವಂಥದ್ದು ಈ ಕಾಲಘಟ್ಟಕ್ಕೆ ಹೋಗುವಂಥದ್ದಲ್ಲ. ಆದ್ರೆ ಇದೆಲ್ಲ ಸಾಧ್ಯ ಆಗುವಂಥದ್ದು ಮನಪರಿವರ್ತನೆಯ ಮೂಲಕ, ಆತ್ಮಾವಲೋಕನದ ಮೂಲಕ, ಆತ್ಮವಿಮರ್ಶೆ ಮಾಡಿಕೊಳ್ಳುವುದರ ಮೂಲಕ. ನಮ್ಮ ಜಯಪ್ರಕಾಶ್ ಗೌಡರಿಗೆ ಬಹಳ ಚೆನ್ನಾಗಿ ಗೊತ್ತು ಚಳುವಳಿಯಲ್ಲಿರುವ ಕಾರಣಕ್ಕೆ. ಕುದ್ಮಲ್ ರಂಗರಾವ್ ಅನ್ನುವಂತಹ ಅವ್ರ ಮಾತನ್ನ ನಾನು ಇಲ್ಲಿ ಎತ್ಕೊಳ್ತೇನೆ. ದಲಿತೋದ್ಧಾರಕ, ಆತ ಬ್ರಾಹ್ಮಣ ಒಬ್ಬ, ಕುದ್ಮಲ್ ರಂಗರಾವ್ ಅಂತ ಹೇಳಿ ಒಬ್ಬ ದೊಡ್ಡ ಬ್ರಾಹ್ಮಣ. ಆತ ಒಂದು ಮಾತು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ನನ್ನ ಶಾಲೆಯಲ್ಲಿ ಓದುವ ಒಬ್ಬ ದಲಿತ ವಿದ್ಯಾರ್ಥಿ, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ಈ ಮಾತನ್ನ, ನನ್ನ ಶಾಲೆಯಲ್ಲಿ ಓದುವ ಒಬ್ಬ ದಲಿತ ವಿದ್ಯಾರ್ಥಿ ಅವನು ಸರ್ಕಾರಿ ನೌಕರಿಯನ್ನ ತಗೊಳ್ಬೇಕು. ಅಷ್ಟೇ ಅಲ್ಲ, ಅವನು ಸರ್ಕಾರಿ ನೌಕರಿ ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು. ಆ ಸರ್ಕಾರಿ ನೌಕರಿಯನ್ನ ತಗೊಂಡು ಉನ್ನತ ಹುದ್ದೆಯನ್ನ ಅಲಂಕರಿಸಿದ ನಂತರ ಅವನು ಕಾರ್ ತಗೋಬೇಕು. ಕಾರ್ ತಗೊಂಡು ಅವನು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕು. ಅವನು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನು ಹೋಗುವ ವೇಗಕ್ಕೆ ಆ ಧೂಳು ಎಬ್ಬುತ್ತಲ್ಲ, ಅದು ನನ್ನ ಹಣೆಗೆ, ನನ್ನ ಮೈಗೆ ಮೆತ್ಕೊಳ್ಬೇಕು, ಆಗ ನಂಗೆ ಸಂತೋಷ ಆಗುತ್ತೆ ಅಂತ ಒಬ್ಬ ಬ್ರಾಹ್ಮಣ ಮಾತಾಡ್ತಾನೆ. ಅಂದ್ರೆ ನಾನು ಹೇಳ್ತಿರೋದು, ಎಲ್ಲೋ ಒಂದ್ ಕಡೆ ಪುರೋಹಿತ ಶಾಹಿಯನ್ನು ಪ್ರತಿಪಾದನೆ ಮಾಡುವ ಬ್ರಾಹ್ಮಣರು ಕೂಡ ಕೆಲವು ಕಡೆ ಬದಲಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅಷ್ಟರ ಪ್ರಮಾಣದಲ್ಲಿ ಬದಲಾವಣೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ದಲಿತರ ಮನೆಗೆ ದಲಿತರು ಪ್ರವೇಶ ಆಗುವುದಲ್ಲ ಮುಖ್ಯ, ಬಲಿತರ ಮನೆಗೆ ದಲಿತರ ಪ್ರವೇಶ ಆಗುವುದು ಬಹಳ ಮುಖ್ಯ. ಬದಲಾವಣೆ ಸಾಧ್ಯ ಆಗೋದು ಅಲ್ಲಿಂದ. ಬಹುಶಃ ಈ ತರದ ಬದಲಾವಣೆ ಸಾಧ್ಯ ಆಗ್ಬೇಕು ಅನ್ನುವಂತಹ ನೆಲೆಗಟ್ಟಿನಲ್ಲೇ ಶಿವಪ್ಪ ಅವರು ಈ ತರದ ಕಾರ್ಯಕ್ರಮಗಳನ್ನ ನಂಬ್ಕೊಳ್ತಾ ಇರೋದು ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ದಲಿತರ ಮನೆಗೆ ದಲಿತರ ಪ್ರವೇಶ ಆಗೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಅವ್ರು ಬರ್ತಾ ಇದಾರೆ ನಮ್ಮ ಮನೆಗಳಿಗೆ, ಆದ್ರೆ ನಾನು ಅವ್ರ ಮನೆಗೆ ಇನ್ನೂ ಹೋಗಕ್ಕಾಗಿಲ್ಲ. ಯಾಕಾಗಿಲ್ಲ? ಆ ಜಾತಿಯ ಪಡಂಭೂತ
ಆ ಜಾತಿಯ ಪ್ರತಿಷ್ಠೆ, ಅಹಮ್ಮಿಕೆಗಳು ಇನ್ನೂ ಕೂಡ ಬದಲಾಯಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಚಲನಶೀಲ ಸಮಾಜ ಹೇಳಿ ಕೇಳಿ ಬದಲಾವಣೆ ಆಗತ್ತೆ, ಆದ್ರೆ ಕಾಯ್ಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ. ಆದ್ರೆ ಈ ತರದ ಒಂದು ಮುಕ್ತವಾದ ಸಂವಾದದ ಮೂಲಕ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಈ ಕಾನೂನುಗಳು ಮಾತ್ರ ನಾವು ಅದನ್ನ ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸುಗಳನ್ನ ಬದಲಾಯಿಸಿಕೊಳ್ಳೋದ್ರ ಮೂಲಕ ಅಸ್ಪೃಶ್ಯತೆ ನಿಷೇಧ ಸಾಧ್ಯ. ಆ ಮೂಲಕ ನನಗೆ ಹೊಸ ಕಾನ್ಸೆಪ್ಟ್ ಅಂತ ಅನ್ಸಿದ್ದು ಗೃಹ ಪ್ರವೇಶ ಅನ್ನುವಂಥದ್ದು, ಸಾಪಂತಿ ಭೋಜನ ಅನ್ನುವಂಥದ್ದು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅದು ಕಷ್ಟದ ಕೆಲಸ. ಸರ್ವ ನರಸಿಂಹಮೂರ್ತಿ ಸರ್ ಹೇಳ್ತಾ ಇದ್ದಂಗೆ ಆರಂಭ ಶೂರತ್ವ ಜಾಸ್ತಿ ಇರುತ್ತೆ. 1-2-3 ಕಾರ್ಯಕ್ರಮ ಮಾಡಿದಾಗ ಇನ್ನು ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ಆರಂಭ ಶೂರತ್ವ ಆಗದೇನೆ ಸರ್ ಇಷ್ಟು ವರ್ಷಗಳು ಅದನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ಅವ್ರ ಜೊತೆಗೆ ಸಹ ಇರ್ತೀವಿ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಮತ್ತೆ ಈ ಕಾರ್ಯಕ್ರಮ ತಲುಪಲಿ. ಈ ತರದೊಂದು ನಗರಕೆರೆಯಲ್ಲಿ, ಮಂಡ್ಯದಂತಹ ಮದ್ದೂರು ತಾಲೂಕಿನಲ್ಲಿ ಈ ತರದೊಂದು ಕಾರ್ಯಕ್ರಮ ನಡೆದಿದೆ. ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅನ್ನೋದು ಎಲ್ಲ ಕಡೆ ಹರಡಲಿ ಅಂತ ಹೇಳಿ ಆಶಿಸ್ತಾ, ಎಲ್ಲ ಹಿರಿಯರಿಗೆ ಮತ್ತು ಶಿವಪ್ಪನವರಿಗೆ ಇಂಥ ಕಾರ್ಯಕ್ರಮ ಮಾಡಿದ ಶಿವಪ್ಪನವರಿಗೆ ನಾನು ಅಭಿನಂದಿಸ್ತಾ, ಹಾಗೆ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವರೆಲ್ಲರೂ ಹುಟ್ಟಂತ ನಾಡು ಇನ್ನೂ ಮೌಢ್ಯದಲ್ಲಿ, ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಮುಳುಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಮೊನ್ನೆ ನಮ್ಮ ಗುರುಗಳಾದಂಥ ಎಂ ವಿ ಕೃಷ್ಣ ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಮಾತು ಹೇಳಿದ್ರು. ಆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಬುದ್ಧ ಹೇಳ್ತಾರಂತೆ 3 ರೀತಿಯಾದಂಥ ಜನರಿದ್ದಾರೆ ನಮ್ಮ ದೇಶದಲ್ಲಿ. ಯಾರಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ನಾನು ಚೆನ್ನಾಗಿರ್ಬೇಕು, ಸಮಾಜ ಹೆಂಗಾದ್ರೂ ಇರಲಿ ಅನ್ನೋರು. ಇನ್ನೊಂದು ವರ್ಗ ಯಾವುದಪ್ಪ ಅಂತ ಹೇಳಿದ್ರೆ, ನಾನು ಹೆಂಗಾದ್ರೂ ಇರಲಿ, ನನ್ನ ಬದುಕೆ ಹೆಂಗಿರೋದು, ಸಮಾಜ ಚೆನ್ನಾಗಿರ್ಬೇಕು ಅನ್ನೋದು. 3ನೇ ವರ್ಗ ಯಾರಪ್ಪ ಅಂದರೆ, ನಾನು ಚೆನ್ನಾಗಿರ್ಬೇಕು, ಸಮಾಜನೂ ಚೆನ್ನಾಗಿರ್ಬೇಕು ಅನ್ನುವಂಥ ವರ್ಗ. ಹಾಗಾಗಿ ಅರಿವು ಶಿವಪ್ಪ ಅವ್ರ ಕಾರ್ಯಕ್ರಮ ಮತ್ತು ನಮ್ಮ ನಗರಕೆರೆ ಜಗದೀಶ್ ಅವರು ಈ ಒಂದು ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡು ಎಲ್ಲ ಒಂದು ಜನರು ಒಂದು ಸಹಜೀವನವನ್ನು ಮಾಡಬೇಕು, ಸಹ ಭೋಜನವನ್ನು ಸ್ವೀಕರಿಸಬೇಕು, ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಹೀಗೆ ಮುಂದುವರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.